ಲಾಸ್ಟ್ ಸೀಟ್ಗೆ ಹೋಗಿ ಕಳಿಸ್ಬೇಕೀಗ. ಒಂದಿಷ್ಟು ಜಗಳ ಆಯ್ತದೆ. ನಂಬಲ್ಲ ನಾನು ಅವನ್ನ ಫಸ್ಟೇ ಕೇಳಿದ್ದೆ ಮನೇಲಿದ್ದಾಗ ನಡೀತೇನೋ ಆಗುತ್ತೇನೋ ಅಂತ. ಅಳ್ತೀನಿ ಅವನಿಗೆ ಜೋಶ್ ಹೆಂಗ್ ಗೊತ್ತಾ, ಟ್ರಿಪ್ ಹೋಗ್ತಾ ಇದೀವಲ್ಲ ಆ ಜೋಶಲ್ಲಿ ಇದ್ದ. ಏನಾದ್ರು ತಿನ್ಬೇಕು ಅಂದ್ರೆ ಕೇಳಪ್ಪ ನೋಡ, ಇವನಿಗೇನೋ ತಲೆ ಸುತ್ತ ಬತ್ತಂತೆ. ಎನ್ನು ಬೇಕು ಕೇಸ್ ಕೊಟ್ಟು ಹುಷಾರೋಣ. ಅದು ಅದಮ್ಮ ಇನ್ನೊಂದು ಯಾರು ರೂಮರ್ ಸ್ಪ್ರೆಡ್ ಮಾಡ್ತಾರೋ ಅವ್ರೆಲ್ಲರೂ ಮನಸ್ಸಿನಿಂದ ಫಸ್ಟ್ ಅದೆಲ್ಲ ಹೊಟ್ಟೋಗ್ಲಿ ಅಂತ ಬಿಡ್ಕೊತೀನಿ. ನೀನು ಎಷ್ಟೇ ವಿಡಿಯೋ ಮಾಡ್ರು ನಾನು ನಿದ್ದೆ ಬರ್ತೈತೆ. ನಮ್ಮಂತ ಒಬ್ಬ ಲಕ್ಕಿ ಪರ್ಸನ್ ಇವ್ರ ಜೊತೆ ಇರಬೇಕಾದ್ರೆ ಇವೆಲ್ಲ ಆಗೋದು ಸಹಜ. ಅಷ್ಟೇ ಚೆಕ್ಔಟ್ ಆಗಿ ಇನ್ನು ನೆಕ್ಸ್ಟ್ ಯಾವಾಗ ಬರ್ತೀವೋ ಪಾಂಡಿಚೇರಿ ಗೊತ್ತಿಲ್ಲ. ಪಾಂಡಿಚೇರಿ ಬಿಟ್ಟು ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಪಾಂಡಿಚೇರಿಯಲ್ಲಿ ಡೇಟು ಚೆಕ್ಔಟ್ ಆಗ್ಬಿಟ್ಟು ಇವಾಗ ಅಂದ್ರೆ ಇದು ದೇವಸ್ಥಾನ ಹಿಂದೆ ಇರೋದು ತಿರುವಣಮಲೈ ದೇವಸ್ಥಾನಕ್ಕೆ ನಾವು ಇವಾಗ ಬಂದಿರೋದು. ಆ್ಯಂಡ್ ಫೈನಲಿ ವೆಲ್ಕಮ್ ಟು ತಿರುವಣಮಲೈ. ಇದೇ ಫಸ್ಟ್ ಟೈಮು ನಾನು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇರೋದು. ಆ್ಯಂಡ್ ಈ ದೇವಸ್ಥಾನದ ಬಗ್ಗೆ ಕೇಳಿರೋದಂದರೆ ಸಿಕ್ಕಾಪಟ್ಟೆ ಪವರ್ಫುಲ್ ದೇವಸ್ಥಾನ, ಆಮೇಲೆ ತುಂಬ ಕೇಳ್ಕೊಂಡಿರೋದಾಗಿದೆ. ಆ್ಯಸ್ ಇಲ್ಲಿ ಇರೋರು ಹೇಳಿರೋದು, ಹಂಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿರೋದು. ಸೊ ನೋಡೋಣ, ಒಳ್ಳೆ ದರ್ಶನ. ಆ್ಯಂಡ್ ಇನ್ನೊಂದು ಎಲ್ಲ ನಾನು ಸ್ಲಿಪ್ಪರ್ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಇಲ್ಲಿಂದ 14 ಕಿಲೋಮೀಟ್ರ್ ನಡಿಬೇಕಂತೆ. ನಾವು 14 ಕಿಲೋಮೀಟ್ರ್ ನಡೆಯೋದಕ್ಕೆ ಚಿರು ಬಂದ್ಬಿಟ್ಟು ಸ್ಲಿಪ್ಪರ್ ಹಾಕೊಂಡವನೆ. ಇವನು ಸ್ಲಿಪ್ಪರ್ ಜೊತೆಗೆ ಸಾಕ್ಸ್ ಹಾಕೊಂಡು ರೆಡಿ ಇದ್ದಾನೆ. ಅಣ್ಣ ಬರೀ ಕಾಲಲ್ಲಿ ವ್ರತ ಮಾಡ್ತವನೆ. ಇವನು ಸಾಕ್ಸ್ ಹಾಕೊಂಡು ಇನ್ನೊಂದು ವ್ರತ ಮಾಡ್ತವನೆ. ಏನು ಮಾಡಕ್ಕಾಗಲ್ಲ, ಒಳ್ಳೆ ಹೆಣ್ಣು ಸಿಗ್ಬೇಕಲ್ಲ. ಕರೆಕ್ಟನಾ? ಒಳ್ಳೆ ಹೆಣ್ಣು ಸಿಗ್ಬಾರ್ದಾ? ಸಿಗೋಳು ಎಲ್ಲಿದ್ರು ಸಿಗ್ತಾಳೆ ಅಂತೆಲ್ಲ. ಏನೋ ಚಿರು ನಿಮ್ಮಷ್ಟಿಲ್ಲ ಟ್ಯಾಲೆಂಟ್ ನಮ್ಗೆ. ನಾವು ಹೆಣ್ಮಕ್ಳ ಬಗ್ಗೆ ತಿಳ್ಕೊಂಡಿಲ್ಲ ಗೈಸ್. ಸೊ ಇವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸರ್. ಬನ್ನಿ ಸರ್ ಒಂಚೂರು. ಹಾಂ, ಮುಂದೆಗಡೆ ಎಲ್ಲಿಗೆ ಸರ್ ಹೋಗಿ ಏನು ಮಾಡಬೇಕು? ಮೇನ್ ಗೋಪುರ ಹತ್ರ. ಹಾಂ, ಮೇನ್ ಗೋಪುರ, ರಾಜಗೋಪುರ. ಇರು, ಯಾಕೋ ಇಂದು ಒಂದು ನಿಮಿಷ ಫೋಕಸ್ ಆಯ್ತಲ್ಲ. ಇರೋ ನಿಮಿಷ. ಏಯ್ ಹಾಂ, ಈಗಳು ಮುಂದೆ ಹೋಗ್ಬೇಕು ರಾಜಗೋಪುರ ಹೋಗಿ ಕರ್ಪೂರ ಹಚ್ಚಿ ಆಮೇಲೆ ಸ್ಟಾರ್ಟ್ ಮಾಡಬೇಕು. ಗೈಸ್ ಹೇಳ್ದಂಗೆ ಅಲ್ಲಿಗೆ ಹೋಗ್ಬಿಟ್ಟು ಕರ್ಪೂರ ಹಚ್ಚಿ ಸ್ಟಾರ್ಟ್ ಮಾಡ್ಬೇಕಂತೆ. ಅಲ್ಲಿಂದ 14 ಕಿಲೋಮೀಟ್ರು ಒಂದು ಸರ್ಕಲ್ ಅಂದ್ರೆ ಒಂದು ರೌಂಡ್ ಇರೋದಂತೆ. ಇದು 16 ಕಿಲೋಮೀಟರ್. 16 ಕಿಲೋಮೀಟ್ರು ಅಂದ್ರೆ ಸೇಮ್ ಒಂದು ಸರ್ಕಲ್ ಹಿಂಗೆ ಬರುತ್ತಲ್ಲ ಆ ಥರ 16 ಕಿಲೋಮೀಟ್ರು ನಾವು ನಡಿಬೇಕು. ಬನ್ನಿ, ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್. ನಾವು ಪಾಂಡಿಚೇರಿಲಿ 12:30 ಹೊರಟಿದ್ದು. 12:30 ಹೊರಟು 2:30-3 ಗಂಟೆಗೇನೋ ಇಲ್ಲಿಗೆ ರೀಚ್ ಆಗಿರೋದು. ಇಲ್ಲಿಗೆ ಬಂದು ಟಕ್ ಅಂತ ಯಾವುದೋ ಸಿಂಪಲಾಗಿ ಒಂದು ರೂಮ್ ಇಸ್ಕೊಂಡು ಪಟ್ಟಂತ ಫ್ರೆಶ್ ಅಪ್ ಆಗಿ ಎಲ್ಲರೂ. ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ? ನಾನೊಂದು ಡ್ರೈವ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು 4 ಗಂಟೆ. 4 ಗಂಟೆಗೆ 4:15ಗೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ರೆ 5 ಅವರ್ ನಡಿಬೇಕಂತೆ. ಇಲ್ಲಿ 5 ಅವರ್ ನಡೆದ್ರೆ 5, 6, 7, 8, 9 ಗಂಟೆ ನಾವು ಹಿಂಗೊಂದು ರೌಂಡ್ ಹಿಂಗೆ ಹಾಕ್ಕೊಂಡು ಬರೋಕ್ಕಾಗೋದು. ಅದಾದಮೇಲೆ 1 ಅವರಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಬೆಂಗಳೂರಿಗೆ ಪಯಣ. ಬಟ್ ಹೆಂಗಿರುತ್ತೆ ವಾಕಿಂಗ್, ಯಾರ್ಯಾರಿಗೆಲ್ಲ ಎಷ್ಟೆಷ್ಟು ಪೇನ್ ಬರುತ್ತೆ ಕಾಲುಗಳು ನೋಡುವ. ಇಷ್ಟು ಚೆನ್ನಾಗಿ ಹೋಗ್ತವೆ ಎಲ್ಲ ಕಾಲುಗಳು. ಹೋಗ್ತಾರೆ ಟೈಮಲ್ಲಿ ಐ ಲೈಕ್ ಏಟ್ ಅಂತ ಕಾಂತಾರೆ ಯಾರು ನಡೆದ್ಬಿಟ್ರೆ. ನೀನು ಈ ದೇವಸ್ಥಾನದ ಬಗ್ಗೆ ಏನು ತಿಳ್ಕೊಂಡಿದ್ಯಾ? ಅಂದರೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ರೀಸನ್ ಏನು ತಿಳ್ಕೊಂಡಿದ್ಯಾ ಹೇಳು. ಸಡನ್ ಆಗಿ ಕೇಳಿದ್ರೆ ಸಡನ್ ಆಗಿ ಹೇಳ್ಬೇಕು, ಟಕ್ ಅಂತ ಉತ್ತರ ಕೊಡೋ ರೆಡಿ ಇರಬೇಕು. ದೇವಸ್ಥಾನಕ್ಕೆ ಬರಕ್ ರೀಸನ್ ಏನು, ಏನಕ್ಕೆ ಅದು ಹೇಳ್ಬೇಕು. ಕರೆಕ್ಟಾಗಿ ಹೇಳು. ಆಮೇಲೆ ಬಿಡ್ಕೊ ಆಯ್ತಂದ್ರೆ ಮತ್ತೆ ಬಾ. ನಿಂದ ಹೇಳ್ಕೊಳ್ಳೋ, ನಂದು ಹೇಳ್ಬೇಡ. ಹೆಂಗಂದ್ರೆ ಎಲ್ಲ ಒಂದೇನೋ 1 ಮಾರ್ಕ್ಸ್ ಆನ್ಸರು. ಬೇಡ್ಕೊ, ಉತ್ತರ ಬರುತ್ತೆ, ಸರಿ ರಿಸಲ್ಟ್ ಸಿಗುತ್ತೆ, ಮಾಡ್ಕೊ, ಈ ಥರ. ಅವನೇ ಕೇಳಿ, ಹೇಳ್ರಿ ಆಲ್ಫಾಬೆಟಿಕ್ ಹೇಳ, ಪರವಾಗಿಲ್ಲ. ಈಗ ನೀನು ಈ ದೇವಸ್ಥಾನಕ್ಕೆ ಬರ್ತಾ ಇದೆಯಲ್ಲ, ಸೊ ಏನು ಇಂಟೆನ್ಷನ್ ಇಟ್ಕೊಂಡು ಅಥವಾ ಏನಕ್ಕೆ ಬಂದೆ ಅಂತ? ಏನು ಇಂಟೆನ್ಷನ್ ಏನಿರೋದಿಲ್ಲ. ಇಲ್ಲಿ ಬಂದ್ರೆ ಅಂದ್ಕೊಂಡಿದ್ದಾಗುತ್ತೆ. ನಾವು ಮಾಡೋ ಒಳ್ಳೆ ಕೆಲಸದಲ್ಲಿ ನಮ್ಮ ಜೊತೆ ದೇವ್ರು ಇರ್ಲಿ ಅಂತ
ಒಳ್ಳೇದು ಆಶೀರ್ವಾದ ತಗೊಳೋದಕ್ಕೆ ಬರೋದು. ಹಂಗೆ ನೆನೀಶ್ ನೀನು ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಗೆ ಒಳ್ಳೇದಾಗಲಿ. ಹೇಳ 10th ಪಾಸ್ ಆಗಲಿ. क्या बात, ये बात है. 10th ಇಂಗ್ಲೀಷ್ ಸಬ್ಜೆಕ್ಟ್ ಪಾಸ್ ಆಗಲಿ ಅಂತ. ಗೈಸ್ ಏನಿಗೆ ಗೊತ್ತಾ ಇವ್ರು ಹಿಂಗೆ ಹೇಳ್ತಿರೋದು, ಇವನು ಒಂದು ಸೆಂಟೆನ್ಸ್ ನ ಓದಕ್ಕೆ ಹೇಳ್ದ, ಅದಿರೋದು ಬಂದ್ಬಿಟ್ಟು ERA ಆಫ್ ಲೆಗಸಿ ಅಂತ, ಎಲಿಗೆನ್ಸ್. ಓಕೆ, ಎಲಿಗೆನ್ಸ್ ಅಂತ. ಅದಕ್ಕೆ ಇವನು ಏನ್ ಹೇಳ್ತಾನೆ, ಚಿರು ಓಡ್ ಬಂದ್ಬಿಟ್ಟು ಅಣ್ಣ ಇದು ಏರಿಯಾ ಆಫ್ ಲೆಗೆನ್ಸ್, ಏರಿಯಾ ಆಫ್ ಎಲಿಗೆನ್ಸ್ ಅಂತ. ಅದಕ್ಕೆ ಇವನಿಗೆ ಏರಿಯಾ ಮಾಡ್ದ, ದಟ್ ಈಸ್ ನಾ ದಟ್ ಆಸ್ ಅನ್ ಮಾಡ್ದ. ಇಲ್ಲ, ಅದು ಕರೆಕ್ಟ್ ಆಗಿ ಹೇಳಿದೆ, ನೀನ್ ತಪ್ಪು ಹೇಳ್ತಾ ಇದ್ಯಾ. ನಂಬಲ್ಲ ಇರ ನಾನು ಇಂಗ್ಲಿಷ್ ವಿಚಾರದಲ್ಲಿ ನಂಬಲ್ಲ. ಇಲ್ಲೊಂದು ನಮ್ಮ ಜೊತೆಗೆ ಇನ್ನೂ ತುಂಬ ಜನ ಹೋಗ್ತಾ ಮುಂದೆ ನಡೀತಾರೆ. ಸದ್ಯಕ್ಕೆ ಇವಾಗ ರಶ್ ಇಲ್ಲದೆ ಇರೋ ಟೈಮಲ್ಲಿ ನಾವು ಬಂದಿರೋದು ಈ ಒಂದು ದೇವಸ್ಥಾನಕ್ಕೆ. ಮನೆ ಹೋಗುವ. ಅಣ್ಣ TEA ಇರೋ ಟೀನ TEE ಮಾಡಿಬಿಟ್ಟಿದ್ದಾರೆ ಅಲ್ಲಿ ನೋಡಿ. ಆವಾಗ ಟೀ ಅದು ಫಸ್ಟ್ ನಾರ್ಮಲ್ ಜಸ್ಟ್ ಟೀ, ಇವಾಗ ಟೀ. ಕರೆಕ್ಟ್ ಗೊತ್ತಾಯ್ತು. ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ಅವರು ಪಾಪ ವೀಕ್ ಇದ್ರು, ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಅಲ್ಲ ಜಾಸ್ತಿ ಇಂಗ್ಲಿಷ್ ಸಬ್ಜೆಕ್ಟ್ ಮಾತೃಭಾಷೆ ಅಲ್ವಾ ಜಾಸ್ತಿ. ಗೈಸ್ ಅವರು ಕುಂಟ್ಕೊಂಡು ಹೋಗ್ತಿದ್ದಾರೆ ನೋಡಿ. ಅವರು ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರೋದಂತೆ, ಅಂದರೆ ವಾಕಿಂಗ್ ಮುಗಿಸ್ಕೊಂಡು, ಸಾರಿ ಏನಂತಾರೆ ಅದಕ್ಕೆ, ಸುತ್ತಾಡ್ಕೊಂಡು ದರ್ಶನ, ಒಂದು ಪ್ರದರ್ಶನ ಅಂತಾರಲ್ಲ ಅದನ್ನು ಮುಗಿಸ್ಕೊಂಡು ಈ ಥರ ಖುಷಿಯಾಗಿ ಹೋಗ್ತಾ ಇದ್ದೀವಿ. ಬರ್ತಾರೆ ಟೈಮಲ್ಲಿ ಹಂಗೆ ಕೊಂಡ್ಕೊಂಬರೋದು. ಇವರೆಲ್ಲ ಮುಗಿಸ್ಕೊಂಡು ಬರ್ತಾ ಇರೋದು, ಅಲ್ಲಿರೋರೆಲ್ಲ ಮುಗಿಸ್ಕೊಂಡು ಬರ್ತಿರೋದು. ಗೈಸ್ ಕರ್ಪೂರ ತೊಗೊಂಡಿದ್ದೀವಿ. ಅಲ್ಲಿ ಮುಂದೆ ದೇವ್ರ ಗುಡಿ ಹತ್ರ ಹೋಗಿ ಕರ್ಪೂರ ಹಚ್ಚಿ ಆಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡ್ಬೇಕಂತೆ. ಇನ್ನೊಂದು ನೋಡ್ತಾ ಇದೀನಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಸಾಕ್ಸ್ ಹಾಕೊಂಡವ್ರೆ. ಇವನು ಸಾಕ್ಸ್ ಹಾಕೊಂಡವನೆ. ನನಗಾರ ಹೇಳ್ಬೇಕು ತಾನೆ, ನಾನು ಸಾಕ್ಸ್ ಹಾಕತ್ತಿದ್ದೆ. ನಾನು ಹಾಫ್ ಸಾಕ್ಸ್ ಹೇಳಿದ್ದು, ಹಾಫ್ ಸಾಕ್ಸು. ನಾನು ಹಾಫ್ ಅಲ್ಲ, ಫುಲ್ ಇನ್ನೂ ಹಾಫು. ಲೂಪರ್ ಸಾಕ್ಸ್. ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಸಾಕ್ಸ್ ಹಾಕೋತಾರೆ. ಮೋಸ್ಟ್ಲಿ ಅದೇ ಒಂದು ಅಡ್ವಾಂಟೇಜ್ ಇರಬೇಕು. ಎನಿವೇಸ್ ಈಗೇನು ಮಾಡೋಕ್ಕಾಗಲ್ಲ, ಸ್ಲಿಪ್ಪರ್ ಎಲ್ಲ ಹೋಗ್ತಾ ಇದ್ದೀನಿ. ಅಂದರೆ ರೋಡಲ್ಲಿ ಸ್ಲಿಪ್ಪರ್ ಶೂ ಹಾಕೊಂಡೆಲ್ಲ ನಡಿಬೋದಂತೆ, ಏನು ತೊಂದರೆ ಇಲ್ಲವಂತೆ. ಒಳಗಡೆ ಹೋಗ್ಬೇಕಾದ್ರೆ ಮಾತ್ರ ಬಿಚ್ಬಿಟ್ಟು ಹೋಗ್ಬೇಕು. ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು. ಗೈಸ್ ವಿಷಯ ಏನಂದ್ರೆ, ಸೊ ಇಲ್ಲಿ ಮುಂಚೆ ಕರ್ಪೂರ ಹಚ್ತಿದ್ರು ಇಲ್ಲಿ, ಅಂದ್ರೆ ಈ ದೇವಸ್ಥಾನ ಮುಂಚೆ ಕರ್ಪೂರ ಹಚ್ತಾ ಇದ್ರು. ಬಟ್ ಇವಾಗ ಕರ್ಪೂರ ಯಾಕೆ ಹಚ್ತಾ ಇಲ್ಲ ಅಂದ್ರೆ, ಇಲ್ಲಿ ಯಾರಿಗೂ ಒಬ್ರಿಗೆ ಸ್ಯಾರಿಲಿ ಬೆಂಕಿ ಹಚ್ಕೊಂಡ್ಬಿಡ್ತಂತೆ. ಸೊ ಅದಕ್ಕೋಸ್ಕರ ಅವತ್ತಿಂದ ಸ್ಟಾಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅದು ಸ್ಟಾಪ್ ಮಾಡಿ ಇವಾಗ ಕಾಯಿ ಹೊಡಿತಿದ್ದಾರೆ. ಸೊ ಅಲ್ಲಿ ಕಾಯಿ ಇರುತ್ತೆ, ಕಾಯಿ ಇಸ್ಕೊಂಡು ಕಾಯಿ ಹೊಡೆದು ಆಮೇಲೆ ವಾಕಿಂಗ್ ಶುರು ಮಾಡ್ತಾರೆ. ಬಟ್ ಇಲ್ಲಿ ಇನ್ನೊಬ್ರು ನಿಂತಿರ್ತಾರೆ, ಎಲ್ಲಿ ಅವರು, ಸೊ ಇಲ್ಲಿ ಅಲ್ಲಿ ನಿಂತಿದ್ದಾರಲ್ಲ, ಸೊ ಅವ್ರು ನಿಂತಿರ್ತಾರೆ. ಬಟ್ ಅಂದ್ರೆ ಏನಂದ್ರೆ ನಾವು ಕಾಯಿ ಹೊಡಿತೀವಿ, ಲೈಕ್ ಕಾಯಿ ಹೊಡಿತೀವಿ ಅಂತ ಹೇಳ್ತಾರೆ. ಆಮೇಲೆ ಒಂದಿಷ್ಟು ಅಮೌಂಟ್ ಇಸ್ಕೊತಾರೆ. ಬಟ್ ಕೊಡೋರು ಕೊಡ್ಬೋದು, ಬೇಡ ಅಂದರೆ ನಾವೇ ಹೋಗ್ಬಿಟ್ಟು ಕಾಯಿ ಹೊಡಿಬೋದು. ಪವನ್ಗೆ ಮತ್ತು ಚಿರುಗೆ ಅವರಿಬ್ರಿಗೂ ಗೊತ್ತಾಗಲಿಲ್ಲ. ಸೊ ಅವ್ರಿಗೆ ಕೊಟ್ಬಿಟ್ರು. ನಾನು ಬೇಡ, ನಾನೇ ಹೊಡಿಬೇಕು ಅಂದ್ಬಿಟ್ಟು ನಾನೇ ಹೋಗಿ ಹೊಡೆದು ಇವಾಗ ಮುಗಿಸಿದ್ದೀನಿ. ಇವಾಗ ಫೈನಲಿ ಹೊಡ್ಬಿಡ್ಬೇಕು ಗೈಸ್. ನನಗೆ ಆನೆಸ್ಟ್ಲಿ ಏನು ಮಾಡಬೇಕು, ಯಾವ ಥರ ಇರಬೇಕು, ಏನಂದ್ರೆ ಏನೂ ಗೊತ್ತಿಲ್ಲ. ಐ ವಾಸ್ ಲೈಕ್ ಸುಮ್ಮನೆ ಬ್ಲ್ಯಾಂಕ್, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಕಾಯಿ ಹೊಡೆದು ಬಂದೆ ಅಷ್ಟೇ. ನೋಡೋಣ ಇನ್ನು ಏನೇನಾಗುತ್ತೆ ಅಂದ್ಬಿಟ್ಟು. ಗೈಸ್ ಅನೀಶು ಇವಾಗ ಹೇಳ್ತಾನೆ, ಆಲ್ಮೋಸ್ಟ್ ಎಲ್ಲರೂ ಸ್ಲಿಪ್ಪರ್ ಬಿಚ್ಬಿಟ್ಟು ಬರೀ ಕಲ್ಲಲ್ಲೇ ಓಡಾಡೋದು ಅಂತ. ಇವರು ರೂಮಲ್ಲಿ ಇದ್ದಾಗಲೇ ಹೇಳ್ಬಿಟ್ರೆ ನಾನು ರೂಮಲ್ಲೇ ಇಟ್ಬಿಟ್ಟು ಬಂದ್ಬಿಡ್ತಿದ್ದೆ. ಈಗ ಸಡನ್ನಾಗಿ ಇಲ್ಲಿ ಬಂದ್ಬಿಟ್ಟು ಹಿಂಗೆ ಹೇಳಿದಾಗ ನಮಗೂ ಗೊತ್ತಿಲ್ಲ. ಚಿರುನು ಹಾಕೊಂಡ್ಬಿಟ್ಟ, ನಾನು ಹಾಕೊಂಡ್ಬಿಟ್ಟಿದ್ದೀನಿ. ಈಗೇನು ಮಾಡೋಕ್ಕಾಗಲ್ಲ. ಇಲ್ಲೇ ಎಲ್ಲೋ ಒಂದು ಕಡೆ ಬಿಟ್ಟುಬಿಟ್ಟು ಹೋಗ್ತೀವಿ. ಇನ್ ಕೇಸ್ ಇತ್ತು ಅಂದರೆ ತೊಗೊಂಡು ಹೋಗ್ತೀನಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಇಲ್ಲೊಂದು ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪ್ ನಿಂದೇನು ತಳ್ಳಲೇ. ನಂದು ಕೂಡ. ನನ್ನ ಮಗ ನೀನು 300 ರೂಪಾಯಿ ಹೋದ್ರೂ ಪರವಾಗಿಲ್ಲ. 700 ರೂಪಾಯಿ. ಗೈಸ್ ಇಲ್ಲೊಂದು ಬಸ್ ಸ್ಟಾಪ್ ಇದೆ. ಆ ಬಸ್ ಸ್ಟಾಪಲ್ಲಿ ಇಲ್ಲೇ ಎಣಿಸ್ಬಿಟ್ಟು ಹೊಂಟೋಯ್ತೀನಿ. ಸಿಕ್ಕರೆ ಸರ್ ಗೈಸ್ ಫೈನಲಿ ಹೊರಟಿದ್ದೀವಿ. ಇದರಲ್ಲಿ ಒಬ್ಬ ಮಿಸ್ ಆದ ರೀತಿಗೂ, ಅವ್ನು ಆ ರೋಡಲ್ಲಿ ಬರ್ತೀನಿ ಅಂತ ಆ ರೋಡ್ ಹೋದ. ಜನರು ಹೋಗ್ತಿರೋ ರೋಡಲ್ಲಿ ನಾವು ಹೋಗ್ಬೇಕಿತ್ತು, ಆದರೆ ಅವನು ಆ ಕಡೆ ಶಾರ್ಟ್ ಕಟ್ ಅಂತ ಆ ಕಡೆ ಹೋದ. ಯಾಕೆ ಮೇಲೆ ಮಿಸ್ ಆಗಿಬಿಡೋದು ಅಂತ ಇಲ್ಲಿಗೆ ಬಂದ್ವಿ ನಾವು. ಅವನೊಬ್ಬ ಮಿಸ್ ಆಗೋದು. ನಾವು 4 ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಹೊರಟೆ 2-3 ನಿಮಿಷ ಆಗಿಲ್ಲ. ಕಾಲು ಯಾಕೋ ಸ್ಟಾರ್ಟ್ ಪಕ್ ನೋತೆ ಸ್ಟಾರ್ಟ್ ಆಗೈತೆ. 1 ಕಿಲೋಮೀಟ್ರ ಆಗ್ತಾ ನಿಂದು? ಹಂಗೆ 17 ಮಿನಿಟ್ಸ್ ಆಯಿತು. ಓಕೆ, 1 ಕಿಲೋಮೀಟ್ರ್ ಆಗಲೇ ಟಕ್ 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 ಅಂತ ಐತೆ ಆಗಲೇ.
16 ಕಿಲೋಮೀಟ್ರ್ 16 ಅಂತ ಹೇಳಿದ್ದು 16 ಕಿಲೋಮೀಟ್ರು. ಫೈನಲಿ ಕರ್ಪೂರನ ಹಚ್ಚಾಯಿತು. ಇನ್ನು ಏನಿದ್ರು 16 ಕಿಲೋಮೀಟರು ವಾಕಿಂಗ್ ಮಾಡಬೇಕು. ಏನಂತಾರೆ ಈ ಒಂದು ಪ್ರದಕ್ಷಿಣ 16 ಕಿಲೋಮೀಟ್ರ್ ಏನು ಹೋಗ್ತಾ ಇದ್ದೀವೋ, ಚಿರು ಕೂಡ ಇದು ಫಸ್ಟ್ ಟೈಮು. ಅಣ್ಣ ಏನೋ ಒಪ್ಕೊಂಬಿಟ್ಟು ನಮ್ಮ ಜೊತೇಲಿ ಬಂದು ನಡೀತವನೆ. ನಾನು ಅವನ್ನ ಫಸ್ಟೇ ಕೇಳಿದ್ದೆ ಮನೇಲಿದ್ದಾಗ, ನಡೀತೇನೋ ಆಗುತ್ತೇನೋ ಅಂತ. ನಡೀತೀನಿ, ಅವನಿಗೆ ಜೋಶ್ ಹೆಂಗೆ ಗೊತ್ತಾ, ಟ್ರಿಪ್ ಹೋಗ್ತಾ ಇದೀವಲ್ಲ ಆ ಜೋಶಲ್ಲಿ ಇದ್ದ. ಈಗ ನಡೀತಾನೆ ಇಲ್ವಾ ಅನ್ನೋದು ಇವಾಗ ಗೊತ್ತಾಗುತ್ತೆ. ಈಗಾಗಲೇ ಬರೀ ಕಾಲಲ್ಲಿ ಹೋಗ್ತಾ ಇದ್ದೀವಿ. ಅಣ್ಣ ನಡೀತಿರೋದು ಪಾಸ್ ಆಗಬೇಕು ಅನ್ನೋ ಖುಷಿಗಂತೆ, ಆಗಬೇಕು ಅನ್ನೋಕ್ಕೋಸ್ಕರ ಅಂತೆ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಗೈಸ್, ಇಲ್ಲಿ ಕಂಪೇರ್ ಟು ಪಾಂಡಿಚೇರಿ ಶೆಕೆ ಎಲ್ಲ ಕಮ್ಮಿ ಗೈಸ್. ಬೆಳಗ್ಗೆ ಇವಾಗ ಟೈಮ್ ಬಂದ್ಬಿಟ್ಟು 5:30 ಹತ್ತಿರ ಆಗ್ತಿದೆ. ಲೈಟಾಗಿ ಗಾಳಿ ಬರ್ತೈತೆ, ಬಟ್ ಅಂದರೆ ಜಾಸ್ತಿ ಶೆಕೆ ಇಲ್ಲ. ಅಪ್ಪ ಸ್ಯಾಟಿಸ್ಫೈ ಇದೆ. ಆ ಅಲ್ಲಿ ಪಾಂಡಿಚೇರಿ ಶೆಕೆ ನೋಡ್ರೆ ನೆಕ್ಸ್ಟ್ ಲೆವೆಲ್ಲು. ಯಪ್ಪ ಇವಾಗ ಸದ್ಯಕ್ಕೆ ಎಂಥ ಶೆಕೆ ಇಲ್ಲ, ಆರಾಮ ಹೋಗ್ತಾ ಇದ್ದೀವಿ. ಬಟ್ 16 ಕಿಲೋಮೀಟರ್ ನಡೆಯೋದೇ ಹೇಗಿರೋದು ನೋಡಿ. ನಮ್ಮ ಥರನೇ ತುಂಬ ಜನ ಹೋಗ್ತವ್ರೆ, ತುಂಬ ಜನ ಹಿಂದೆನೂ ಬರ್ತಿದ್ದಾರೆ. ಗೈಸ್, ಇಲ್ಲಿ ಊಟ ಕೊಡ್ತಿದ್ರು ಅಂದರೆ ಪ್ರಸಾದ ಕೊಡ್ತಿದ್ರು ಇಸ್ಕೊತಾ ಇದ್ದೀವಿ. ప్రసాదం తీసుకోవాలండి స్వామి. పంచలింగేశ్వర పీఠం దర్శనం చేసుకుని ప్రసాదం స్వీకరించండి. శ్రీ రుద్రాక్ష పంపిణీ జరుగుతున్న స్వామివారిని స్వీకరించి వెళ్ళండి. అరుణాచల శివం, కరుణాచల శివం. తెలుగువారి భోజనం ఉంటుంది. వీలుంటే వచ్చి 10:30 గంటలకు అన్నప్రసాద సేవలో ದೇವರ ಪ್ರಸಾದ ನಾನು ತಿನ್ನಬೇಕು ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಿತ್ತು. 3ನೇ ಲಿಂಗಮ್ ಹತ್ರ ದೇವಸ್ಥಾನ, ಅಂದರೆ 3 ದೇವಸ್ಥಾನ ಅಲ್ಲಿ ಎಂಟ್ರೆನ್ಸಲ್ಲಿ 3 ದೇವಸ್ಥಾನ ಇತ್ತಲ್ಲ, ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಇದು ಇವಾಗ 4ನೇದು. ಸೊ ಆಲ್ಮೋಸ್ಟ್ ನಾವು 1/2 ಅವರ್ 3/4 ಗಂಟೆಯಿಂದ ನಡೆದಿರೋದು. ಇವಾಗ ಇಲ್ಲೊಂದು ದೇವಸ್ಥಾನ ಇದೆ. ಇಲ್ಲಿ ಏನೋ ಹೇಳ್ತಾರೆ ಅಂದರೆ 14 ಲಿಂಗಮ್ ಇರುತ್ತೆ, ಅದನ್ನೆಲ್ಲ ದಾಟಿ ಹೋಗಬೇಕು, ನೋಡಿಕೊಂಡು ದೇವ್ರನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಸಮಥಿಂಗ್ ಏನೋ ಹೇಳ್ತಾರೆ. ಇವಾಗ ನಾವು ಇರೋದು ನಿವೃತ್ತಿ ಲಿಂಗಮ್ ಇದೆ. ಗೈಸ್, ನಡ್ಕೊಂಡು ಹೋಗ್ತಿರೋ ಟೈಮಲ್ಲಿ ಈ ಥರ ಎಳ್ನೀರು, ಇನ್ನೂ ತುಂಬ ಏನೇನು ತಿನ್ನೋಕೆ ಬೇಕು ಎಲ್ಲ ಇಲ್ಲೇ ಪಕ್ಕದಲ್ಲಿರುತ್ತೆ. ಆ್ಯಂಡ್ ಇನ್ನೊಂದು ಲೆಗ್ ಮಸಾಜರ್ ಕೂಡ ಇಟ್ಟಿದ್ರು, ಅಲ್ಲಿ ಹಿಂದೆ ಇತ್ತು. ಯಾರಿಗಾರ ಕಾಲು ನೋವು ಹೆವಿ ಬಂತು ಅಂದರೆ ಅಲ್ಲೇ ಕೂರಿಸ್ಕೊಂಡು ಲೆಗ್ ಮಸಾಜ್ ಮಾಡಿ ಮತ್ತೆ ವಾಪಸ್ ನಡಿಬೋದು. ಅದು ಫೆಸಿಲಿಟೀಸ್ ಇದೆ. ಆ್ಯಂಡ್ ಇನ್ನೂ ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ ಏನೋ ಎಷ್ಟೋರು ನಡಿಬೇಕು. ಗೈಸ್, ಇಲ್ಲಿ ನೋಡಿ ಅಣ್ಣ ಇಲ್ಲೇ ಕೂತ್ಕೊಂಡವನೇ. ಕೂತ್ಕೋಬಾರ್ದು, ನಡೀತಾ ಇರಬೇಕು. ಬಾ 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 ಬಾ. ಗೈಸ್, ಒಂದು ಅಂದಾಜಿಗೆ 6 ಕಿಲೋಮೀಟ್ರ್ ನಡೆದಿದ್ದೀವಿ. ಇಲ್ಲಿ ನೋಡಿ ಮಸಾಜರ್, ಈ ಥರ ಏನಾದರೂ ಹೆವಿ ಪೇಯ್ನ್ ಬಂತು ಅಂದರೆ ಈ ಥರ ಮಸಾಜರ್ ಮಾಡಿಸ್ಕೋಬೋದು. ಹೆಂಗಿದೆಯಪ್ಪ? ಚೆನ್ನಾಗಿದೆಯಾ? ಬದುಕಿದೆಯಾ? ಓಡಾಡ್ಬೋದಾ? ನಡಿಬೋದಾ? ಆಗುತ್ತಾ? ಯಾಕಪ್ಪ ಏನಾದ್ರು ತಿನ್ಬೇಕು ಅಂದ್ರೆ ಕೇಳಪ್ಪ. ನೋಡ, ಇವನಿಗೇನೋ ತಲೆ ಸುತ್ತ ಬತ್ತಂತೆ. ಏನಂತ ಹಂಗೆ ಹಿಂಗೆ ಓಡಾಡ್ತಾ ತಲೆ ಸುತ್ತ ಬದ್ದು ಎಲ್ಲಿ ಬಿದ್ದೋಯ್ತಾನ ಅಂತ ಕೇಳ್ತಾನೆ. ನನಗೂ ಹಂಗೆ ಕಂಪ್ಲೀಟ್ ಮಾಡೋಣ. ಚಿರು, ಎಕ್ಸಾಮ್ ಪಾಸ್ ಆಗಬೇಕು. ಯು ಕ್ಯಾನ್ ಚಿರು. ಒಂಚೂರು ಕೂಸು ಮಟ್ಟೆ ಮಾಡ್ಕೋತೀಯ? ಅವನು ಅದು ಅನೀಶ್, ಅದು ಹಾಂ ಅಲ್ಲಿ ಹೋಗ್ತಿರೋದು. ಹಾಂ, ಅವನು ಅನೀಶ್. ಯಾವಾಗಲೂ ಹೋದ್ರು ಅವರು. ನೋಡಿ, ನನ್ನ ಫೇವ್ರೆಟ್ ಕಾರ್ ಅಂಬಾಸಿಡರ್. ವಾವ್, ಕ್ರೇಜಿ. ನಾನು ಹೊಸ ಮನೆಗೆ ಹೋದಾಗ ಅಥವಾ ನನ್ನ ಫಸ್ಟ್ ಕಾರ್, ನನಗೆ ಸೆಲ್ಫ್ ಅಂತ ತಗೊಳ್ಳೋ ಫಸ್ಟ್ ಕಾರು ಅದೇ ಅಂಬಾಸಿಡರ್. ನೋಡ್ತಿದ್ರೆ ಒಂಥರ ಖುಷಿ ಆಗುತ್ತೆ. ಪಾಪ ಆಗ್ತಾಯಿಲ್ಲ ಅವನ ಕೈಲಿ, ನಡೀತಾನಾದರೂ ನಮ್ಮ ಜೊತೆಗೆ ಬಂದಿದ್ದಾನೆ. ಅದಕ್ಕೋಸ್ಕರ ಏನೋ ಆರಾಮೇನೋ ಹುಡುಗ ದನ್ನ ಶೋರ. ವಯಸ್ಸಲ್ಲಿ ನೋಡಿ, ಇನ್ನು ನಾವು 7 ಕಿಲೋಮೀಟ್ರ್ ನಡಿಬೇಕು. 7 ಕಿಲೋಮೀಟರ್ ಅಂದರೆ ನಾವು ಇವಾಗ ನಡೆದಿರೋದು 9. ಕೊಂಡ್ರೈತಿರಕ್ಕೋ ಮ್ಯಾಕ್ಸಿಕಯ 16 ಕಿಲೋಮೀಟ್ರ್ ಟೋಟಲ್ ಅಂದರೆ 9 ಕಿಲೋಮೀಟ್ರ್ ನಾವು ನಡೆದಿರೋದು. ಇವಾಗ ಇನ್ನು 7 ಕಿಲೋಮೀಟ್ರ್ ನಡಿಬೇಕು. ಆಗಲೇ ಕಾಲು ಸಿಕ್ಕಾಪಟ್ಟೆ ನೋವ್ತೈತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗಿ ರೆಸ್ಟ್ ಮಾಡಬೇಕು ಅಷ್ಟು.
ಗೈಸ್ ದೇವಸ್ಥಾನ ಏನಂತಾರೆ ನಡೀತಾ ಇರ್ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್ಸು ಕಾಣಿಸ್ಕೊಂಡ್ರು. ಬ್ರೋ ಯಾವ್ರು ನೀವೆಲ್ಲ? ಚಿಂತಾಮಣಿ ಎಲ್ಲ ಚಿಂತಾಮಣಿನಾ? ಹಾಯ್ ಹೇಳಿ ಬ್ರೋ. ಹಾಯ್, ಥ್ಯಾಂಕ್ ಯು ಬ್ರೋ. ನೋಡ್ತಾ ಇರಿ, ಖುಷಿಯಾಗಿರಿ. ಬನ್ನಿ ಹೋಗೋಣ, ನಡಿಯೋಣ. ಹೆಂಗಿದ್ರು ಕಾಲು ನೋವ್ತಾನೆ ಐತೆ ಬ್ರೋ. ಕಾಲು ಯಾಕೆ ನಡುಕ್ತಂಗೆ ಐತೆ? ಚಲೋ ಗೈಸ್, ಇನ್ನು ಮೋಸ್ಟ್ಲಿ ಎಷ್ಟು ಕಿಲೋಮೀಟರ್ ನಡಿಬೋದು ಬ್ರೋ? ನಿಮ್ 6 ಕಿಲೋಮೀಟರ್. ಇನ್ನು 6 ಕಿಲೋಮೀಟರ್ ಗೈಸ್. ಒಂದು 2 ಮಿನಿಟ್ಸ್ ಬ್ರೇಕ್ ಅಂತ ಇದ್ದೀವಿ, ಕೂತ್ಕೊಂಡಿದ್ದೀವಿ, ಕೋಲ್ಡ್ ವಾಟರ್ ಕುಡಿತಾ ಇದ್ದೀವಿ. ಕಾಲು ನೋಡಿ ಯಾವ ಸ್ಥಿತಿ ಆಗ್ಬಿಟ್ಟೈತೆ, ಬ್ಲ್ಯಾಕ್ ಕೆಂಪು ಕಲರ್. ಗೈಸ್ ಎನರ್ಜಿ ಸಿಗಲಿ ಅಂತ ಒಂದು ಎಳ್ನೀರು. ಪಾಪ ಚಿರುಗು ಕಾಲು ನೋವ್ತೈತೆ, ಅವ್ನು ನೋಡಿ ಹಿಂಗೆ ಅವನಿಗೊಂದು ಎಳ್ನೀರು. ಅಳ್ಬೇಡ ಬಿಡ, ಇನ್ನೊಂದು ಸ್ವಲ್ಪ ಅಷ್ಟೇ, ಇನ್ನೊಂದು ಸ್ವಲ್ಪ ಕಿಲೋಮೀಟರ್. ಅಳ್ಬೇಡ ಆಯ್ತು, ಅಳ್ಬೇಡ ಓಲಿ. ಅಭಿ ಬೋಲ್ಮಾ ಅಂದಿ இருக்குது ஒண்ணா என்னமே கொடுக்க கூடாது. கேஸ் போட்டுடுவாங்க. ಮತ್ತೆ ವಾಕಿಂಗ್ ಸ್ಟಾರ್ಟ್ ಗೈಸ್. ಇನ್ನೊಂದು 5 to 6 ಕಿಲೋಮೀಟರ್ ಅಷ್ಟೇ. ಇನ್ನೇನೋ ಹೊರಡ್ಬೇಕಿತ್ತು, ಆದರೆ ಇಲ್ಲೊಂದು ದೇವಸ್ಥಾನ ಐತಿ. ಇಲ್ಲಿ ತುಂಬ ಜನ ರಶ್ ಇದ್ದಾರೆ. ಓಕೆನಾ, ಇಲ್ಲಿ ನೋಡಿ ಅಲ್ಲೊಂದು ಚಿಕ್ಕದಾಗಿ ಒಂದು ಇದಿದೆ ಹೋಲು. ಸೊ ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಹಿಂಗೆ ಈಗ ಒಬ್ರು ಬರ್ತಾರೆ ನೋಡಿ, ಆ ಥರ ಆ ಜಾಗದಿಂದ ಬರೋದು. ಸೊ ಇದಕ್ಕೆ ಅನೀಶು ಮತ್ತು ಪವನ್ ಇಬ್ಬರು ಹೋಗಿದ್ದಾರೆ. ನಾನು ಚಿರು ಈ ಕಡೆ ಸೈಡಲ್ಲಿ ಇದ್ದೀವಿ. ನೋಡೋಣ ಅನೀಶು ಪವನು ಅದ್ರ ಒಳಗಡೆ ನುಗ್ಕೊಂಡೆಲ್ಲ ಬರ್ತಾರೆ ಇಲ್ಲ ಅಂತ. ಸಿಕ್ಕಾಪಟ್ಟೆ ರಶ್ ಇದೆ. ನಾನು ಹೇಳ್ದೆ ಬೇಡ ಅಂದ್ಬಿಟ್ಟು, ಬಟ್ ಆದರೂ ಎನಿವೇಸ್ ಅವ್ರು ಹೋಗ್ಬಿಟ್ಟಿದ್ದಾರೆ. ವೆಯ್ಟ್ ಮಾಡ್ತಾರೆ. ಈ ಥರ ಬರ್ತಾರೆ ಒಳಗಡೆಯಿಂದ, ಈ ಥರ ಬರ್ತಾರೆ. ಅವರಿಬ್ರು ಅಲ್ಲವ್ರು ನೋಡಿ, ಅಲ್ಲವ್ರೆ ಅವರಿಬ್ರು. ಅನೀಶ್ ಕಾಣಿಸಿದ್ನಾ? ಅಲ್ಲಿದೆ ಹುಡುಗ. ನನ್ಗೆ ಯಾಕೋ ಸಿಕ್ಕಾಪಟ್ಟೆ ಅನಿಸ್ತೈತೆ ಅನೀಶು ಬರಲ್ಲ ಅಂತ ಅನಿಸ್ತೈತೆ, ಗೊತ್ತಿಲ್ಲ. ನೋಡೋಣ, ಇನ್ ಕೇಸ್ ಬಂದಿಲ್ಲ ಅಂದ್ರೆ ಏನು ಮಾಡ್ತಾರೆ ಅದು ನೋಡ್ಬೇಕು. ಇವಾಗ ನೋಡಿ ಚಿಕ್ಕಮಕ್ಕಳು ಅಂತ ನೋಡಿ ಈ ಥರ ಬರಬೇಕು. ಪವನ್ ಅನೀಶ್ ಬರಲಿ ರೀ ಗೈಸ್. ಅಲ್ಲಿ ನೋಡಿ ಒಬ್ಬರು ಸ್ಟ್ರಕ್ ಆಗ್ಬಿಟ್ರು. ಶಿಟ್ ಶಿಟ್ ಶಿಟ್. ಓ ಮೈ ಗಾಡ್. ಶರವಣ. ಓ ಶಿಟ್ ಗೈಸ್, ಇಲ್ಲಿ ನೋಡಿ. ಅನೀಶ್ ಬರ್ತಾನೆ, ಗೊತ್ತಾಯ್ತು ನನಗೆ. ಅನೀಶ್ ಬರ್ತಾನೆ ಫಿಕ್ಸ್. ಎಷ್ಟೇ ದಪ್ಪ ಇದ್ರು, ಯಾರೇ ಇದ್ರು ಆಚೆ ಬರ್ತಾರೆ ಅಂತ ಹೇಳಿದ್ರಂತೆ. ಹಿಸ್ಟ್ರಿನೇ ಐತಂತೆ. ಯಾರು ಇದ್ರಲ್ಲಿ ಸಿಗಾಕೊಂಡಿರೋರು ಯಾರು ಇಲ್ಲಿ ಬಂತೆ. ಆ ಅಂಕಲ್ ಬಂದ, ನನ್ಗೆ ಅನಿಸ್ತು, ಧೈರ್ಯ ಬಂತು, ಅನೀಶ್ ಪಕ್ಕ ಬರ್ತಾನೆ ಅಂದ್ಬಿಟ್ಟು. ಇನ್ನು ಕನ್ಫರ್ಮ್ ಅವ್ನು ಅನೀಶ್ ಆರಾಮಾಗಿ ಬರ್ತಾನೆ. ಬಟ್ ಎನಿವೇಸ್ ನೋಡೋಣ ಹೆಂಗ್ ಬರ್ತಾರೆ ಅನೀಶು ಮತ್ತೆ ಪವನ್ ಅಂತ ಗೈಸ್. ಅದು ಅದಮ್ಮ ಏ ಬಾ, ಹೇಳ್ಕೊ ಹಂಗೆ ಹೇಳ್ಕೊ, ಕಮನ್. ಸೂಪರ್ ಮ್ಯಾನ್, ಕ್ರೇಜಿ. ಕಾಲ್ ನೋವು ಕಮ್ಮಿ ಆಯ್ತಾ? ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಮತ್ತೆ 3.5 ಕಿಲೋಮೀಟರ್ ವಾಕಿಂಗ್ ಸ್ಟಾರ್ಟ್ ಗೈಸ್. ಹೆವಿ ಕಾಲ್ ನೋವ್ತೈತೆ. ನಿದ್ದೆ ತೂಗುಡಿಸ್ತಾ ಇದ್ದೀವಿ. ಇವನು ಒಂದು ರೌಂಡ್ ನಿದ್ದೆನೇ ಮಾಡ್ದ. ಅವನಲ್ಲಿ ಬೆಂಚ್ ಮೇಲೆ ಮಲ್ಕೊಂಡು ನೋಡಿದ್ರಲ್ಲ, ಅಲ್ಲಿ ಒಂದು ರೌಂಡ್ ನಿದ್ದೆನೇ ಮಾಡ್ದ. ನಾನು ನನ್ನ ಕಣ್ಣ ಮುಂದೆ ಒಂದಿಷ್ಟು ಜನ ಸಬ್ಸ್ಕ್ರೈಬರ್ಸ್ ಅವರೇ ತೂಗುಡಿಸ್ತಾ ಇದ್ದೀನಿ, ಆದರೆ ತೂಗುಡಿಸ್ಕೋಬಾರ್ದು ಅಂತ ಕಾಯ್ತಾ ಇದ್ದೀನಿ. ಬಟ್ ಅಂದರೆ ಅಲ್ಲಿದ್ದು ಒಬ್ರಿಗೆ ನೋಡ್ತವ್ರೆ ತೂಗುಡಿಸ್ಬೇಡ ಅಂತ ಹಿಂಗೆ ನೋಡ್ತಾ ಇದ್ದೀನಿ. ಹಿಂಗೆ ನೋಡ್ತಿರೋ ಟೈಮಲ್ಲೇ ಹಿಂಗೆ ಕಣ್ಣು ಮುಚ್ಚಿಬಿಟ್ಟೆ. ಸದ್ಯಕ್ಕೆ ಅವರು ಕರೆಕ್ಟ್ ಟೈಮಿಗೆ ನಾನು ಇನ್ನೇನೋ ಕಣ್ಣು ಬಿಡೋ ಟೈಮಲ್ಲಿ ಬಂದುಬಿಟ್ರು. ಅವಾಗ ನಾನು ಎಚ್ಚರಿಕೆಯಿಂದ ಇದ್ಬಿಟ್ರೆ. ಸೊ ಎಚ್ಚರಿಕೆಯಿಂದ ಇದ್ದೆ. ಇಲ್ಲ ಒಂಥರ ವಿಯರ್ಡ್ ಫೀಲಿಂಗ್ ಆಗ್ಬಿಡ್ತು ಗೈಸ್. ಫೈನಲಿ 16 ಕಿಲೋಮೀಟ್ರ್ ಹತ್ತತ್ರ ವಾಕ್ ಮಾಡಿ ಇನ್ನೊಂದು ಜಸ್ಟ್ 400 ಮೀಟರ್ ಹತ್ರ ಇದ್ದೀವಿ. ಇಲ್ಲಿಂದನೇ ನಮಗೆ ಆ ಗೋಪುರ ಕಾಣಿಸ್ತಿದೆ. ಗೋಪುರ ನೋಡಿ. ಹೆವಿ ಕಾಲು ನೋವು. ಗೊತ್ತಿಲ್ಲ ಇವತ್ತು ಹೋಗಿ ರೆಸ್ಟ್ ಮಾಡಾದ್ಮೇಲೆ ಏನಾಗುತ್ತೆ ಕತೆ ಅಂತ ಗೊತ್ತಿಲ್ಲ. ನೋಡೋಣ. ಇವಾಗ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಚೆ ಬರಬೇಕು. ಗೈಸ್ ಅಂತೂ ಇಂತೂ ತಿರುವಣ್ಣಾಮಲೈ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಹತ್ತತ್ರ ಹೋಗ್ತಿದ್ದಂಗೆ ಯಾಕೋ ಜಾಸ್ತಿ ಕಾಲು ನೋವ್ತೈತೆ. ದೇವ್ರೆ ಸ್ವಲ್ಪ ಕಮ್ಮಿ ಮಾಡಪ್ಪ ಕಾಲು ನೋವನ್ನು.
ಹಿಯರ್ ಇಟ್ ಈಸ್. ಗೈಸ್, ಇನ್ನೊಂದು ನಾವು ಪಂಚೆ ಹಾಕೊಳ್ಳೋಣ ಅಲ್ಲಿಂದ ಬಂದಾದ್ಮೇಲೆ ಅಂತ ಅಂದ್ಕೊಂಡ್ವಿ. ಈ ಸ್ಥಿತಿಲಿ ರೂಮ್ಗೆ ಹೋಗಿ ಪಂಚೆ ಹಾಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವು ಹಾಕಿರೋ ಔಟ್ಫಿಟ್ಟಲ್ಲೇ ಹಂಗೆ ಸೀದಾ ಹೋಗ್ಬೇಡ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಇಯರ್ ಎಷ್ಟು ಹತ್ರದಿಂದ ಸಕ್ಕದಾಗಂದೆ ಗೊತ್ತಾ. ವಾವ್, ಇದು ರಾಜಗೋಪುರಂ. ಹಾಂ ಗೈಸ್, ನಾವು ಸ್ಟಾರ್ಟ್ ಮಾಡಿದ್ದು 5:15 5:30 ಹತ್ತತ್ರ, ರೀಚ್ ಆಗಿದ್ದು 9:00 ಎಷ್ಟು ಅವರು? 6:30 7:30 8:30 4 ಅವರು ಆಯ್ತು ಒಟ್ಟಿನಲ್ಲಿ. ಇವಾಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಆಚೆ ಬಂದುಬಿಟ್ರೆ ಒಂಥರ ನೆಮ್ಮದಿ ಖುಷಿ. ಆ್ಯಂಡ್ ಈ ದೇವಸ್ಥಾನಕ್ಕೆ ಶಾರ್ಟ್ಸ್ ಎಲ್ಲ ಹಾಕೊಳ್ಳೋಂಗಿಲ್ಲ. ರಿತಿಕ್ ಇವಾಗ ಏನೋ ನಡೆಯೋದಕ್ಕಂತ ಶಾರ್ಟ್ಸ್ ಹಾಕಿದ್ದ, ಅದಕ್ಕೆ ಇವಾಗ ಅವನು ವಾಪಸ್ ರೂಮ್ಗೆ ಹೋಗ್ಬಿಟ್ಟು ಅವನು ಆಮೇಲೆ ಬರ್ತಾನೆ ದರ್ಶನಕ್ಕಂತ. ನಾವು 4 ಜನ ದರ್ಶನ ಬರ್ತಾ ಇದ್ದೀವಿ. ಇವನಿಲ್ಲೇ ಇದ್ದಾನೆ ಅಣ್ಣ, ಇವನಿಲ್ಲೇ ಇದ್ದಾನೆ. ಒಳಗಡೆ ಹೋಗೋಣ ಗೈಸ್. ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಗೊತ್ತಾ ಇರಿ ನೋಡಿ ಇವಾಗ. ವಾವ್, ಕ್ರೇಜಿ. ಹೋದ ವಾರ ಥರ್ಸ್ಡೇನೋ ಫ್ರೈಡೇನೋ ಸ್ಯಾಟರ್ಡೇನೋ ಯಾವುದೋ ಒಂದು ದಿನದಲ್ಲಿ ಹೆವಿ ರಶ್ಶು. ಆ್ಯಂಡ್ ಇನ್ನೊಂದು ಕಾರ್ಮಿಕ ದಿನ ಆ ದಿನದಲ್ಲಿ ಲೈಕ್ ಹಿಂಗೆ ಅಂತ ಇಷ್ಟಿಷ್ಟು ಹೆಜ್ಜೆ ಇಡಬೇಕಂತ, ಇಷ್ಟಿಷ್ಟು ಹೆಜ್ಜೆ ಹೇಳ್ಬೇಕು, ಅಷ್ಟು ಜನ ಇರ್ತಾರಂತೆ. ಲಿಟ್ರಲ್ ತುಂಬ ಜನ ಇರ್ತಾರೆ. ಅಂದ್ಕೊಂಡಿದ್ದೆಲ್ಲ ಆಗಲಿ, ಒಳ್ಳೇದಾಗಲಿ. ಇನ್ನೊಂದು ಯಾರು ರೂಮರ್ ಸ್ಪ್ರೆಡ್ ಮಾಡ್ತಾರೋ ಅವರೆಲ್ಲರೂ ಮನಸ್ಸಿನಿಂದ ಫಸ್ಟ್ ಅದೆಲ್ಲ ಹೊಟ್ಟೋಗ್ಲಿ ಅಂತ ಬಿಡ್ಕೊತೀವಿ. ನಿಜ ಹೇಳಿದ್ರೆ ನಂಬಲ್ಲ, ಇನ್ನೊಂದು ಸುಳ್ಳು ಹೇಳ್ಕೊಂಡು ಹೋಗ್ಬೇಕು. ಎನಿವೇಸ್, ಬನ್ನಿ ಹೋಗುವ ಗೈಸ್. ಫೈನಲಿ ತಿರುವಣ್ಣಾಮಲೈ ಎಂಟ್ರಿ ಕೊಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಸ್ಟಾರ್ಟ್ ಆಯಿತು ಗೈಸ್, ಸಿಕ್ಕಾಪಟ್ಟೆ ನೋವು ಸ್ಟಾರ್ಟ್ ಆಯಿತು. ಅಲ್ಲಿಂದ ಏನಾಗಿಲ್ಲ, ಒಳಗಡೆ ಏನೇನೋ ಹೋಗ್ತಿದ್ದಂಗೆ ಹೆವಿ ನೋವು ಶುರು ಆಗ್ತದೆ. ಲೆಟ್ಸ್ ಗೋ. ಇದನ್ನು ಈ ದೇವ್ರನ್ನ ನೋಡೋದಕ್ಕೆ ನಾವು ಸತತ 16 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಕೊಂಡು ನೋಡೋಕೆ ಹೋಗ್ತಾ ಇದ್ದೀವಿ. ಹೆಂಗೈತೆ ಕಾಲು ನೋವು? ಯಾಕೆ ಸಪ್ಕೊಬಿಟ್ಟಿದ್ಯಾ? ನನಗೆ ಕಾಲು ನೋವು ನಿದ್ದೆ ಬರೋದು. ನಿದ್ದೆ ಬರ್ತೈತಾ? ಕಾಲು ನೋವು ಬಂದರೂ ಏನು ಎಫೆಕ್ಟ್ ಆಗ್ತಿಲ್ಲ. ನಿದ್ದೆ ರಾಮ. 24 hours ಆಯ್ತು ನಿದ್ದೆ ಮಾಡಿಲ್ಲ. ವಾಟ್ ಅಬೌಟ್ ಯುವರ್ ಲೆಗ್? ಆರಾಮಾಗಿ ನಿದ್ದೆ ಓದ್ತಾರಣ್ಣ, ನಮ್ಮ ಮೇಲೆ ಬರ್ತಾವ್ರಿ ಇವಾಗ. ಸರಿ, ನನಗೆ ಕಾರ್ ಕೊಡೋಕೆ ಹೇಳಿ ಓಡ್ಸಕ. ಹೆಂಗೈತೆ ಕಾಲು ನೋವು? ಕಾಲ ಏನು ಪರವಾಗಿಲ್ಲ, ನೋವೇನಿಲ್ಲ. ಊದ್ಕೊಂಡಿತ್ತಲ್ಲ ಸುಶಾ? ನಿನ್ನೆ ಬರಬೇಕಾದ್ರೆ ಮಲ್ಕೊಂಡಿಲ್ಲ, ಮಲಗ್ತಾ ಇದ್ದೆ. ಲಾಸ್ಟಲ್ಲಿ ಕುತ್ಕೊಂಡು ನಾನು ಅಬ್ಬಬ್ಬ ಅಂದ್ರೆ ಏನು ಮಾಡಲಿ? ಫೋನ್ ನೋಡು, ಎಷ್ಟು ನೋಡ್ಲಿ? ಅವನೇ ಮಲ್ಕೊಂಡ. ಅಣ್ಣ ಬೆಳಗಿದ್ದಲ್ಲ ನಾವು ತೂರಿಸಿದ್ದು. ಆಮೇಲೆ ವಾಶ್ರೂಮ್ ಕೆದ್ದೋಗಿಲ್ಲ ಚಿಕ್ಕುಳದಲ್ಲಿ. ನಿನಗೆ ಯರಾಗೆ ಏರಿಯಾಗೆ ವ್ಯತ್ಯಾಸನೇ ಗೊತ್ತಿಲ್ಲ. ಯರಾ ಏರಿಯಾ ಇಂಗ್ಲೀಷ್. ನಿನ್ನೆ ಹೆಂಗೈತ ಕಾಲು ನೋವು? ಕಾಲು ನೋವು ಏನಿಲ್ವಾ? ಅಷ್ಟೇ ಅಂಥದ್ದೇನಿಲ್ಲ. ಇವತ್ತು ಗೊತ್ತಾಗಲ್ಲ, ನೈಟ್ ಗೊತ್ತಾಗುತ್ತೆ. A few moments later. ನೀನು ಎಷ್ಟೇ ವಿಡಿಯೋ ಮಾಡ್ರು ನನಗೆ ನಿದ್ದೆ ಬರ್ತೈತೆ. ನಾವು ಸುಸ್ತಾಗಿರೋದಕ್ಕೆ ನಮಗೆ ಒಂದು ಮಜ್ಜಿಗೆ ಕೊಡ್ತಿದ್ರು. ಏನು ಖುಷಿ ಗೊತ್ತಾ? ಆ ಕಾಲು ನೋವು, ಸುಸ್ತಾಗಿರೋದಕ್ಕೂ ಮಜ್ಜಿಗೆ ಕುಡಿತಿರೋದಕ್ಕೂ. ಮಜ್ಜಿಗೆ ಅಲ್ವಾ? ಮತ್ತೇನೇನಾ ಮಜ್ಜಿಗೆನೇ. ಗೈಸ್, ನಮ್ಮನ್ನೆಲ್ಲ ಈ ಲೈನಲ್ಲಿ ಬಿಟ್ಬಿಟ್ರು. ಬೇಗ ಬಂದ್ಬಿಟ್ವಿ ಇಲ್ಲಿಗೆ ನಾವು. ಪಾಪ ಅಲ್ಲಿರೋರು ಎಲ್ಲರೂ ಕಾಯ್ತವ್ರೆ. ನಾವು ಬೇಗ ಬಂದಿದ್ದಕ್ಕೆ ಎಲ್ಲರೂ ಮಕ್ಕ ನೋಡ್ತಾರೆ. ಪಾಪ ಏನು ಮಾಡೋಕ್ಕಾಗಲ್ಲ, ದೇವ್ರು ನಮ್ಮ ಕಡೆ ಇರಬೇಕಾದ್ರೆ ನಾವೇ ಫಸ್ಟ್ ಹೋಗ್ತಾ ಇದ್ದೀವಿ ಅಷ್ಟೇ. ಕರೆಕ್ಟ್. ಇದು ಕರೆಕ್ಟ್. ಫೋನ್ ಕಿತ್ಕೊಂಡ್ರೆ ಕೊಡೋದೇ ಇಲ್ವಂತೆ. ಇಲ್ಲೊಬ್ರು ಕನ್ನಡದವ್ರು ಒಬ್ರು ಸಿಕ್ಕಿದ್ರು, ಹೇಳಿದ್ರು ಫೋನ್ ಕಿತ್ಕೊಂಡ್ರೆ ಕೊಡಲ್ವಂತ. ಅದಕ್ಕೆ ಫೋನ್ ಶೂಟ್ ಮಾಡೋದು ಬೇಡ ಇವಾಗ. ಇಲ್ಲಿ ಖುಷಿಯಾಗಿರೋ ಸಾಂಗತಿ ಬಿಕಾಸ್ ಒಳ್ಳೆ ದರ್ಶನ ಇದೆ. ಒಳ್ಳೆ ಸಖತ್ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಎಷ್ಟು ಲಕ್ಕಿ ಅಂದರೆ ನಾವು, ಎಷ್ಟು ಸ್ಪೆಷಲ್ ಅಂದರೆ ನಾವು. ನಾವು ತೊಗೊಂಡಿದ್ದು 50 rupees ಟಿಕೆಟು. ಅದೇ ಲೈನಲ್ಲಿ ಹೋಗ್ಬೇಕಿತ್ತು. ಅದು ಬಿಟ್ಟು ಇನ್ನೊಬ್ಬ ಪಾಸ್ ಆಗಬೇಕಿತ್ತು. ಅಷ್ಟರಲ್ಲಿ ಈ ಲೈನ್ ಮೂವ್ ಅಂತ ಯಾರೋ ಹೇಳಿದ್ರು. ಮೂವ್ ಆಗಿದ ತಕ್ಷಣ ಗೊತ್ತಾಯಿತು ಅದು VIP ಲೈನ್ ಅಂದ್ಬಿಟ್ಟು. ಎಷ್ಟು ಲೆಕ್ಕ, ಅಲ್ಲೊಂದು ಲೆಕ್ಕ ಆಯಿತು. ಅದಾದ್ಮೇಲೆ ಇನ್ನೊಂದು ಲೆಕ್ಕ ಆಯಿತು. ದೇವ್ರ ಹತ್ರನೇ. ದೇವರು ಏನು
ಅದೇ ಹತ್ರನೇ ಫ್ರಂಟ್ ಲೈನ್ ಸಿಕ್ತು ಬ್ಯಾಕ್ ಲೈನ್ ದೇವ್ರದ್ದು ಕರೆಕ್ಟು. ದೇವ್ರ ಹತ್ರ ಹೋದಾಗ ನಾವು ರೈಟ್ ಸೈಡ್ ಹೋಗ್ಬೇಕಿತ್ತು. ಅಲ್ಲಿ ಕೂಡ ಸೇಮು, ಎಲ್ಲರೂ ಲೆಫ್ಟ್ ಲೈನ್ಗೆ ಹೊಂಟೋಗ್ಬಿಟ್ರು, ನಮ್ಮನ್ನು ಮಾತ್ರ ನಾವೇ ಲಾಸ್ಟು. ಅಲ್ಲೂ ಕೂಡ ಒಂದು ಬೆಕ್ಕು ಸ್ಪೆಷಲ್ ಆಯಿತು, ಒಳ್ಳೆ ದರ್ಶನ ಆಯಿತು, ಖುಷಿ ಆಯಿತು. ಮಾತ್ರ ನಾವು 14 ಕಿಲೋಮೀಟರ್ ವಾಕಿಂಗ್ ಮಾಡಿ ಕಷ್ಟಪಟ್ಟು ಇದ್ದಿದ್ದು ಅಥವಾ ಬಂದಿದ್ದಕ್ಕೂ ಫೈನಲಿ ಒಂದು ಒಳ್ಳೆ ಖುಷಿ ಆಯಿತು, ಸಖತ್ ಖುಷಿ ಆಯಿತು. ಮಾತ್ರ ನೆಕ್ಸ್ಟ್ ಲೆವೆಲ್. ಎಲ್ಲರೂ ಖುಷಿಯಾಗಿದ್ದಾರೆ. ಬಟ್ ಇದರಲ್ಲಿ ರಿತಿಕ್ ಒಬ್ಬ ಮಿಸ್ಸಿಂಗು. ಅವ್ನು ಬಂದಿದ್ದಿದ್ರೆ ಅವ್ನಿಗೂ ಆರಾಮಾಯ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ನು ಬರಲಿಲ್ಲ, ಅವ್ನು ಮಿಸ್ ಮಾಡ್ಕೊಂಡ. ನಮ್ಮದು ಲಕ್ ಆಯಿತು. ಗೈಸ್ ಒಂದು ಫ್ರೀ ಲಾಡು ಕೊಡ್ತಿದ್ದಾರೆ, ಖುಷಿ ಆಯಿತು. ಇದೂ ಖುಷಿ ಆಯ್ತು ನನಗೆ. ನನ್ನಂತ ಒಬ್ಬ ಲಕ್ಕಿ ಪರ್ಸನ್ ಇವ್ರ ಜೊತೆ ಇರಬೇಕಾದ್ರೆ ಇವೆಲ್ಲ ಆಗೋದು ಸಹಜ. ಇದು ಸ್ವಲ್ಪ ಓವರ್ ಆಗಲಿಲ್ಲ. ಗೈಸ್ ನಮ್ಮ ಚಪ್ಪಲಿ ಇದೇ ಬಸ್ ಸ್ಟಾಪಲ್ಲಿ ಬಿಟ್ಟಿದ್ದು. ಸದ್ಯಕ್ಕೆ ಆ ಹಿಡ್ಕೆನೆಲ್ಲ ಕವರ್ ಮಾಡಿದ್ವಿ, ಅದಕ್ಕೆ ಸಿಕ್ಕೈತೆ. ನಂದು ಅಲ್ಲೇ ಐತೆ. ಆ ಹಿಡ್ಕೆ ತೆಗಿ. ಆಮೇಲೆ ಟೋಗಿ ಎಲ್ಲ ಮಾಡಕ್ ಹೋಗ್ಬೇಡ ಅಣ್ಣ. ಇಲ್ಲ ಅಣ್ಣ. ಅಬ್ಬಾ ಪುಷ್ಪ ಮೈನ ಸ್ಲಿಪ್ಪರ್ ಇರಕ್ಕೆ ಪುಷ್ಪ. 14 ಕಿಲೋಮೀಟ್ರು ನಡೆದು ಎಲ್ರ ಪರಿಸ್ಥಿತಿ ಹೇಗಿದೆ ಗೊತ್ತಾ? One eternity later. ಗೈಸ್ ಫೈನಲಿ ರೂಮಿಗೆ ಬಂದ್ಬಿಟ್ಟು 2 ಅವರ್ ನಿದ್ದೆ ಮಾಡಿ, ಸತತವಾಗಿ 2 ಅವರ್ ನಿದ್ದೆ ಮಾಡಿ ನೆಕ್ಸ್ಟ್ ಲೆವೆಲ್ ನಿದ್ದೆ ಟಯರ್ಡ್ ಇತ್ತು. ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ಕಾಲು ನೋವು ಕಮ್ಮಿ ಆಗೈತೆ. ಆ್ಯಂಡ್ ಇವಾಗ ಟೈಮು 3 ಗಂಟೆ ಹತ್ರ ಆಗಿದೆ. ಓಡ್ತಾ ಇದೀವಿ ನಾವು, ಬೆಂಗಳೂರಿಗೆ. ಆ್ಯಂಡ್ ಇವಾಗ ಇನ್ನೊಂದು ಏನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ, ನಾನು ಅನೀಶು ಚಿರು 3 ಜನ ಏನು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ, ರಿತಿಕ್ಕು ಬಂದಾಗಿಂದನೂ ಲಾಸ್ಟ್ ಸೀಟ್ಗೆ ಹೋಗಿಲ್ಲ ಅವನು, ಓಕೆನಾ? ಸೊ ಲಾಸ್ಟ್ ಸೀಟ್ಗೆ ಹೋಗಿಲ್ಲ. ಇವಾಗ ಹೆಂಗಾದರೂ ಮಾಡಿ ಅವನು ಲಾಸ್ಟ್ ಸೀಟ್ಗೆ ಹೋಗಿ ಕಳಿಸ್ಬೇಕೀಗ. ಒಂದಿಷ್ಟು ಜಗಳ ಆಯ್ತದೆ, ನಾನು ಲಾಸ್ಟ್ ಸೀಟ್ಗೆ ಹೋಗಲ್ಲ ಅಂದ್ಬಿಟ್ಟು. ಬಟ್ ಇವಾಗ ಅವನ್ನ ಲಾಸ್ಟ್ ಸೀಟಿಗೆ ಕಳಿಸೋ ಪ್ಲ್ಯಾನ್ ಇದೆ. ನೋಡೋಣ. ನನ್ನ ಪ್ರಕಾರ ಆಲ್ಮೋಸ್ಟ್ ಪವನೇ ಕಾಂಪ್ರಮೈಸ್ ಆಗ್ಬಿಡ್ಬೋದು. ಇವನು ಏನಾದರೂ ಪವನ್ಗೆ ಹೇಳಿ ಕಾಂಪ್ರಮೈಸ್ ಮಾಡಿದ್ರೆ ರಿತಿಕ್ ಹಿಂದೆ ಹೋಗ್ತಾನೆ. ಗೈಸ್ ಚಿರು ಅಲ್ಲಿ ಕೂತ್ಕೊತ, ನಾನು ಇಲ್ಲಿ ಕೂತ್ಕೋತೀನಿ. ಪವನ್ ಇಲ್ಲಿ ಕೂತ್ಕೋಬೇಕು, ಅವ್ನು ಒಪ್ಕೊಂಡ್ರೆ ಇಲ್ಲಿ ಕೂತ್ಬೇಕು. ರಿತಿಕ್ನ ಈ ಥರ ಒಂದು ಪ್ಲ್ಯಾನ್ ಮಾಡಿ ಕೂರಿಸ್ತಾ ಇದು. ಬಂದ ಹುಡುಗ ಬಂದ ನೋಡೋಣ ಈಗ. ಇವನು ಬೇಗ ಬಂದಿಲ್ಲ, ಒಂದೇ ಏನು ಮಾಡ್ತಾನೆ ಗೊತ್ತಿಲ್ಲ. ಮುಂದೆ ಹಾಕೊಳ್ಳೋ ಸೀಟ್ನ. ಸರ್ ಏನು ಸರ್? ಓಯ್